ಈ ಮರಗಳನ್ನ ಕಡಿಯೋಕ್ಕೆ ಆದೇಶ ಕೊಟ್ಟಿರ್ತಾರಲ್ಲ ಅವರಾಗ್ಬೋದು, ಅಥವಾ ಮರಗಳು ಕಡಿತಾ ಇದಾರಲ್ಲ ಇವರಾಗ್ಬೋದು. ಒಂದು ದಿವಸ ನೀವು ಹೋಗಿ ICU ನಲ್ಲಿ ಅಡ್ಮಿಂಟ್ ಆಗಿ ನಿಮಗೆ ಆ ಕಷ್ಟ ಏನಂತ ಗೊತ್ತಾಗುತ್ತೆ, ಮತ್ತೆ ಆ ಆಕ್ಸಿಜನ್ ಬೆಲೆ ಏನಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಮರದಿಂದ ಎಷ್ಟು ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ, ಎಷ್ಟು ಸಿಲಿಂಡರ್ಗಳು ಸಮ ಅನ್ನೋದು ನಿಮ್ಗೆ ಅವಾಗ ಆಲೋಚನೆ ಬರುತ್ತೆ. ದಯವಿಟ್ಟು ಈ ಕೂಡಲೇ ಈ ಮರಗಳನ್ನ ಕಡಿಯೋದನ್ನ ಬಿಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ಸರ್ಕಾರಿ ಬಾಲಕರ ಕಾಲೇಜು, ಬಾಲಕಿಯರ ಕಾಲೇಜು ಏನು ಕೋಲಾರದಲ್ಲಿ ಬಾಲಕಿಯರ ಕಾಲೇಜ್ ಇದೆ, ಅಲ್ಲೊಂದು ಕಾಂಪೌಂಡ್ ಕಟ್ತಾ ಇದ್ದಾರೆ. ಸೊ ಆ ಕಾಂಪೌಂಡ್ ಕಟ್ಟೋ ಒಂದು ಇದಕ್ಕೋಸ್ಕರ ಅಲ್ಲಿರ್ತಕ್ಕಂಥ 50-60 ವರ್ಷಗಳ ಒಂದು ಸುದೀರ್ಘಾವಧಿಯಲ್ಲಿ ಬೆಳೆದಿರ್ತಕ್ಕಂಥ ಮರಗಳನ್ನ ಕಾಂಪೌಂಡ್ ಹೆಸರಿನಲ್ಲಿ ಅಮಾನ್ಯವಾಗಿ ಕಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೋವಾಗೋ ವಿಚಾರ ಏನಂದರೆ, ಕೋಲಾರದಲ್ಲಿ ಸ್ಕೌಟ್ ಬಾಬಣ್ಣವ್ರಂಥವ್ರು ಇದ್ದಾರೆ. ಅವರು ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲರ ಹತ್ರ ಒಂದು 500 ರೂಪಾಯಿ ಭಿಕ್ಷೆ ಬೇಡಿ ಪ್ರತಿ ವಾರ ಆ ಚಿಕ್ಕ ಚಿಕ್ಕ ಗಿಡಗಳಿಗೆ ನೀರು ಉಡಿಸೋವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಆದರೆ ಇಲ್ಲೊಂದು ಕೆಲವೊಂದು ಟೀಮ್ ಇದೆ. ಆ ಟೀಮ್ ಇರ್ತಕ್ಕಂಥ 50-60 ವರ್ಷಗಳು ಇತಿಹಾಸ ಇರ್ತಕ್ಕಂಥ ಒಂದು ಮರಗಳನ್ನ ಕಟ್ ಮಾಡಿ ಇದನ್ನ ವಿಕೃತಿ ಮೆರಿತಾ ಇದ್ದಾರೆ. ಒಂದು ಗಿಡ ಬೆಳೆಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಈ ಕಾಲದಲ್ಲಿ. ಆದ್ರೂ ಈ ಮರಗಳನ್ನ ಯಾವುದೋ ಕಾಂಪೌಂಡ್ ಒಂದು ಹೆಸರಿನಲ್ಲಿ ಈ ಮರಗಳನ್ನ ಒಂದು ಕಟ್ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಕೋಲಾರದ ಬಾಲಕಿಯರ ಕಾಲೇಜು ಏನಿದೆ ಈಗ ಈ ಹೃದಯ ಭಾಗದಲ್ಲಿ, ಈ ಕಾಲೇಜ್ ಪಕ್ಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಮರಗಳನ್ನಗೆ ಮರಣಶಾಸನವನ್ನ ವಿಧಿಸ್ತಾ ಇದ್ದಾರೆ. ಆಲ್ರೆಡಿ ಕಟ್ ಮಾಡ್ತಾ ಇದ್ದಾರೆ, ಕಟ್ ಮಾಡಿ ಕ್ರೈನ್ ಸಹಾಯದಿಂದ ಇಳಿಸ್ತಾ ಇದ್ದಾರೆ. ಒಂದು ಮರ ಒಂದು ದಿನಕ್ಕೆ 1500ರಿಂದ 1700 ಲೀಟ್ರು ಅಷ್ಟು ಆಕ್ಸಿಜನ್ನ ಉತ್ಪಾದನೆ ಮಾಡ್ತದೆ. ಆದರೆ ಒಬ್ಬ ಮನುಷ್ಯ ಬದುಕಬೇಕಾದ್ರೆ 550 ಲೀಟ್ರ್ ಬೇಕು ಪರ್ ಡೇ ಏನು ಆಕ್ಸಿಜನ್ ಉತ್ಪಾದನೆ ಮಾಡೋದಕ್ಕೆ. ನೀವು ಒಂದು ಸಿಲಿಂಡರ್ ಬೆಲೆ ಇವತ್ತು 1000 ರೂಪಾಯಿ ಇದೆ. ಸೊ ಆ ಥರ ಎಷ್ಟು ಸಿಲಿಂಡರ್ಗಳು ಹಾಕಿದ್ರೆ ಒಂದು ಮರ ಆಗುತ್ತೆ ಯೋಚನೆ ಮಾಡಿ. ದಯವಿಟ್ಟು ಮರಗಳನ್ನ ಕಡಿಯೋದು ಈ ಕೂಡಲೇ ಸ್ಟಾಪ್ ಮಾಡಬೇಕು. ನಿಮಗೆ ಇದಿದ್ರೆ ಕಾಂಪೌಂಡ್ ಕಟ್ಟಬೇಕು ಅನ್ನೋದಿದ್ರೆ ದಯವಿಟ್ಟು ಅದನ್ನ ಮರ ಎಷ್ಟಿದೆಯೋ ಅಷ್ಟು ಬಿಟ್ಟು ನೀವು ಕಾಂಪೌಂಡ್ ಕಟ್ಕೊಳ್ಳಿ. ಅಲ್ಲಿ ಯಾವುದಾದ್ರೂ ಒಂಥರ ಬೇಲಿ ಹಾಕಿ ದಯವಿಟ್ಟು ಮರಗಳನ್ನ ಕಡಿಯೋದನ್ನ ತಪ್ಪಿಸಿ. ರುದ್ರ ಇವತ್ತು ಆಕ್ಸಿಜನ್ ಸಪ್ಲೈ ಇಲ್ಲದೆ ಎಷ್ಟೋ ಜನ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇರ್ತಕ್ಕಂಥ ಮುದುಕರಿದ್ದಾರೆ. ದಯವಿಟ್ಟು